ಸಂತೋಷದ ಹಬ್ಬ. ಮದುವೆಯಾಗಿ ಹೊಸದಾಗಿ ಗಂಡನ ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ತವರಿನವರು ಕರೆಯಲು ಬರುತ್ತಾರೆ. ಹಬ್ಬಕ್ಕೆ ತವರು ಮನೆಗೆ ಹೋಗಬಹುದು ಎಂದು ಸಂತೋಷದಿಂದ ಕಾದು ಕುಳಿತಿರುತ್ತಾರೆ. ಏನು ಮಾಡ, ನನಗೂ ನನ್ನ ತವರು ಮನೆಯಿಂದ ತವರು ಮನೆಯಿಂದ ಹೋಗಿ ಬರಬಹುದಾಗಿತ್ತು ಪಂಚಮಿಗೆ. ತಂದೆ ಇಲ್ಲ, ತಾಯಿ ಇಲ್ಲ, ಏನು ಮಾಡುವುದು? ಎಲ್ಲ ನನ್ನ ದುರ್ದೈವ. ಈಗ ತಾನೇ ಹೊರಗಡೆ ಹೋಗಿದ್ದಾರೆ. ಯಾಕೂ ಇಲ್ಲ ಸ್ವಾಮಿ, ಸ್ವಲ್ಪ ತವರಿನ ನೆನಪಾಯ್ತು ಅಷ್ಟೇ. ತವರಿನ ಕಡೆ ನೆನಪಾಯ್ತು. ಈ ರೀತಿ ಹಬ್ಬದ ದಿನ ನೀನು ಕಣ್ಣೀರು ಹಾಕುತ್ತಾ ಬಿಟ್ಟರೆ ನಿನ್ನ ಮನಸ್ಸಿಗೆ ಸಂತೋಷವಾಗುವುದೇನೆ? ನೋಡ ಮಂಜುಳ, ಈ ರೀತಿ ನೀನು ಕಣ್ಣೀರು ಹಾಕುತ್ತಾ ಕುಳಿತುಕೊಂಡು ತವರಿನ ಕಡೆ ನೆನಪು ಮಾಡಿಕೊಂಡು ಕುಳಿತುಕೊಳ್ತಾ ನಿನ್ನ ಮನಸ್ಸಿಗೆ ಮೂಲ ತುಂಬಿಕೊಳ್ಳಬೇಡ. ಯಾಕೆ? ಇದು ನಿನ್ನ ಮನೆಯಲ್ಲವೇ? ಸ್ವಾಮಿ, ಹಾಗೇನೂ ಇಲ್ಲ. ಗಂಡನ ಮನೆಯಲ್ಲಿ ಹೆಣ್ಣು ಎಷ್ಟೇ ಸುಖ ಸೌಭಾಗ್ಯ ಸಂತೋಷಗಳನ್ನು ಅನುಭವಿಸಿದರೂ ತವರು ಮನೆಯನ್ನ ಮರೆಯಲು ಸಾಧ್ಯವೇ? ಆದರೆ ನೀನು ಯಾವಾಗಲೂ ಕುಲುಕುಲು ನಗುತ್ತಾ ಇರಬೇಕೆಂಬುದೇ ನನ್ನ ಮಹಾರಾಜೆ. ನನ್ನದೊಂದು ಆಸೆಯನ್ನು ನೆರವೇರಿಸಿಕೊಡ್ತೀರಾ? ಹಾಗಾದ್ರೆ ಹೇಳು, ಒಂದಕ್ಕೆ 10 ಮಾತು ಹೇಳಿ ನಡೆಸಿಕೊಡ್ತೀನಿ. ನೋಡಿ, ನಮ್ಮಿಬ್ಬರ ಮೈದುನರ ಮದುವೆ ಮಾಡಬೇಕು ಎನ್ನುವುದು ನನ್ನ ಆಸೆ. ನೆರವೇರಿಸಿಕೊಡ್ತೀರಾ? ಮೈದುನರ ಮದುವೆಯನ್ನು ಮಾಡಿ ಮೈದುನರ ಹೆಣ್ಣೆಂದಿರು ಮನೆಗೆ ಬಂದಾಕ್ಷಣ ಅವರಿಗೆ ಮನೆಗೆ ಎಲ್ಲ ಒಪ್ಪಿಸಿ ನೀನು ಮಹಾರಾಣಿಯಲ್ಲಿ ಹಾಯಾಗಿರಬೇಕೆಂಬುದೇ ನಿನ್ನ ಮಹಾರಾಶಿಯಲ್ಲವೇ? ಹಾಗೇನೂ ಇಲ್ಲ ಸ್ವಾಮಿ. ರಾಜುವಿನ ಓದೋ ಮುಗಿದಿದೆ. ಇನ್ನು ಅರ್ಜುನ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಅಂದಾಗ ಅವರಿಬ್ಬರ ಮದುವೆ ಮಾಡಿ ಮುಗಿಸುವುದು ಹಿರಿಯರಾದ ನಮ್ಮಿಬ್ಬರ ಕರ್ತವ್ಯ. ನನಗೆ ತಮ್ಮಂದಿರ ಮೇಲೆ ಅಕ್ಕಳತೆ ಇಲ್ಲ ಅಂತ ತಿಳಿದಿದೆ. ನಾನು ಅದೇ ವಿಚಾರದಲ್ಲಿದ್ದೇನೆ. ತಮ್ಮಂದಿರಿ ಇರುವರು ಬರಲಿ, ಒಟ್ಟಿಗೆ ಕೂತ್ಕೊಂಡು ವಿಚಾರ ಬನ್ನಿ ಬನ್ನಿ ತಮ್ಮಂದಿರೇ, ನಿಮ್ಮಿರುವರ ಬಗ್ಗೆ ವಿಚಾರ ಮಾಡ್ತೀನಿ. ಈಗಾಗಲೇ ತಮ್ಮನ ರಾಜುವಿನ ಓದುವಿನ ಸಲುವಾಗಿ ಸಾಕಷ್ಟು ಸಾಲ ಮಾಡಿ ಆ ಸಾಲ ಫ್ರೆಂಟ್ ನಿತ್ಕೊಂಡು ಮಾಡ್ಬೇಕಂತ ವಿಡಿಯೋ ಇಷ್ಟು ಬೇಗ ಫ್ರೆಂಟ್ ನಿತ್ಕೊಂಡು ಮಾಡ್ಬೇಕಂತ. ನೀವಿಬ್ಬರ ಮದುವೆ ಮಾಡಿ ಮುಗಿಸಬೇಕು ಅಂತ ನಾನು ನಿಮ್ಮಣ್ಣ ಇಬ್ಬರು ತೀರ್ಮಾನ ಮಾಡಿ ಮಾತಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ಅಣ್ಣನಿಗೆ ಮದುವೆ ಬೇಡ ಅಂದರೆ ನನಗೆ ನಮ್ಮ ಮದುವೆ, ಅದಲ್ಲದೆ ಮದುವೆಯಾಗಿ ಹೆಂಡತಿಯಿಂದ ತಕ್ಷಣ ಹೊಡೆದುಕೊಳ್ಳುತ್ತೀರಿ. ನೀವು ನನ್ನನ್ನು ಇಲ್ಲಿಯವರೆಗೆ ಓದಿಸಿದ್ದು ವ್ಯರ್ಥವಾದಂತ ಅನಿಸುತ್ತದೆ. ನಾನು ಒಂದು ಒಳ್ಳೆಯ ಉದ್ಯೋಗ ದೊಡ್ಡ ಮೇಲೆ ಮದುವೆ ಹಾಕಿ ನಿಮ್ಮೆಲ್ಲರ ಸೇವೆ ಮಾಡುತ್ತಾ ಕಾಲ ಕಳೆಯಬೇಕೆನ್ನುವುದು ನನ್ನ ಆಸೆ ಇರ್ತೀವಿ. ರಾಜು ಯಾವರಿಂದ ಬಂದಿದೆ ಕಾಗದ? ಬೆಂಗಳೂರು ಸ್ಟೇಟ್ ಬ್ಯಾಂಕ್ ಯಾವಾಗೈತೆ ಕೇಳೋಗಲ್ಲ ಸುಳ್ಳು. ಆ ಜಗಜ್ಯೋತಿ ಬಸವೇಶ್ವರನ ಆಶೀರ್ವಾದ ಸದಾ ನಿಮ್ಮ ಮೇಲಿರ್ಲಿ ಅಂತ ನಾನು ಸದಾ ಬೇಡಿಕೊಳ್ತೀನಪ್ಪ. ಒಟ್ಟಿಗೆ ನಿಮಗೆಲ್ಲರೂ ಸಂತೋಷವಾಗಿದೆ. ಯಾಕೋ ಏನಾಗ ತಿನ್ನಕ್ ಮಾತಾಡ್ತೀನಿ? ಬ್ಯಾಂಕಿನ ಕೆಲಸ ಇಷ್ಟ ಇಲ್ಲ ಅಂತ ಹೇಳೋದಕ್ಕಿಲ್ಲ ನೀನು? ಅಲ್ಲ, ಇಷ್ಟ ಇದೆಯೇನ? ಆದರೆ ಈಗಿನ ಟೈಮಲ್ಲಿ ಬ್ಯಾಂಕ್ ನಡೆದ ಕೆಲಸ ಎಂದರೆ ಕನಿಷ್ಠ ಪಕ್ಷ ಅವರು 1 ಲಕ್ಷ ಹಣ ಬೇಕೇ ಬೇಕಣ್ಣ, ಬೇಕೇ ಬೇಕು. ಸಂತೋಷವಾಯ್ತಪ್ಪ. ಇಂಟರ್ವ್ಯೂ ಹೆಂಗಿದೆಯಪ್ಪ? ಇದಕ್ಕೆ ಈಗಿನ ನೌಕರಿ ಅಂದ್ರೆ 1 ಲಕ್ಷ ಹಣ ಬೇಕಾಗುತ್ತಲ್ಲ, ದೇವ ಕಲ್ಲೇಶ್ವರ 1 ಲಕ್ಷ ರೂಪಾಯಿ ಹಣ ಬೇಕೇ ಬೇಕು. ಅಷ್ಟೊಂದು ಹಣವನ್ನು ಕೂಡಿಸುವುದು ಹೇಗೆ? ಕಲ್ಲೇಶ್ವರ ಏನು ಮಾಡುವುದು? ಹೊಳಬೇಡ ಹೊಳಬೇಡ. ನಿನ್ನ ತಮ್ಮ ತಮ್ಮನ ನೌಕರಿಯ ಸಲುವಾಗಿ ಎಲ್ಲಾದರೂ ಜೀತದಾಳಾಗಿ ದುಡಿಯುವ ತಂದೆ.
ಸಿಕ್ಕೇ ಸಿಗುತ್ತದೆ. ಯಾವುದಕ್ಕೂ ಚಿಂತೆ ಮಾಡಬೇಡ. ಇವತ್ತು ನಾಗರ ಪಂಚಮಿ ಹಬ್ಬ. ಎಲ್ಲರೂ ಸೇರಿ ಸಂತೋಷದಿಂದ ನಾಗ